ಸ್ನೇಹಿತರೆ, ಬಹು ನಿರೀಕ್ಷಿತ ವಿಡಿಯೋ ಇದು. ತುಳಸಿ ಗಿಡವನ್ನು ಹೇಗೆ ಬೆಳೆಸಬೇಕು, ಗೊಬ್ಬರ ಯಾವುದು ಕೊಡಬೇಕು, ಬಿಸಿಲು ಇಲ್ಲ ಅಂತ ಅಂದ್ರೂ ತುಳಸಿ ಗಿಡವನ್ನು ಹೇಗೆ ಕೇರ್ ಮಾಡಬೇಕು, ಹೇಗೆ ಬೆಳೆಸಬೇಕು, ಪೌಡ್ರಿ ಮಿಲ್ಡ್ಯೂ ಅಂದರೆ ಕಾಮನ್ ಆಗಿ ಬರುವಂತಹ ಬೂದಿ ರೋಗಕ್ಕೆ ಪರಿಹಾರ ಹೇಗೆ ಎಂಬ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಕೊಡ್ತೀನಿ. ಯಾವ ಗಿಡವನ್ನು ಪೂಜೆಗೆ ಬಳಸ್ತಾರೆ, ಯಾವುದು ಶ್ರೇಷ್ಠ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ನಲ್ಲಿ ಗಾರ್ಡನ್ ಮಾಡೋ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸುವಂತಹ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಓಕೆ, ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತುಳಸಿ ಗಿಡದ ಬಗ್ಗೆ ಇರುತ್ತೆ. ಸೊ ತುಳಸಿ ಗಿಡವನ್ನು ಬೆಳೆಸಬೇಕಾದ್ರೆ ಯಾವ ರೀತಿ ಕೇರ್ ತಗೊಳ್ಬೇಕು ಅನ್ನೋದು ನೋಡೋಣ. ತುಳಸಿ ಗಿಡಕ್ಕೆ ಸಾಮಾನ್ಯವಾಗಿ ಬಿಸಿಲಿನ ಅವಶ್ಯಕತೆ ತುಂಬ ಇರುತ್ತೆ. ಬಿಸಿಲು ಇದ್ದರೆ ಯಾವುದೇ ರೀತಿಯ ರೋಗ ಇಲ್ಲದೇ ತುಂಬ ಹೆಲ್ದಿಯಾಗಿ ತುಳಸಿ ಗಿಡ ಬೆಳೆಯುತ್ತೆ. ತುಳಸಿ ಗಿಡದಲ್ಲಿ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಅಂತ ಎರಡು ವಿಧವನ್ನು ನೋಡ್ತೀವಿ. ಈ ರೀತಿಯಾಗಿ ಇರುವಂತಹ ಕೆಂಪಾಗಿ ಅಥವಾ ಕಪ್ಪಾಗಿ ಇರುವಂತಹ ಈ ತುಳಸಿಯನ್ನು ಕೃಷ್ಣ ತುಳಸಿ ಅಂತ ಹೇಳಿ ಕರಿತೀವಿ. ಇದು ತುಂಬ ಶ್ರೇಷ್ಠವಾಗಿರುವಂತಹದ್ದು. ಇದನ್ನು ನಾವು ಪೂಜೆ ಮಾಡುವಲ್ಲಿ ಬೆಳೆಸಿಕೊಂಡ್ರೆ ಇದಕ್ಕೆ ತುಂಬ ಪದ್ಧತಿಯಲ್ಲಿ ಪ್ರತಿನಿತ್ಯ ಪೂಜೆ ಪದ್ಧತಿ ಮೈಲಿಗೆಯಿಂದ ಈ ಗಿಡವನ್ನು ನೆಟ್ಟು ಪೂಜಿಸಿದರೆ ಒಳ್ಳೆಯದು. ಇನ್ನು ಇದು ಶ್ರೀ ತುಳಸಿ ಅಥವಾ ರಾಮ ತುಳಸಿ ಅಂತ ಹೇಳಿ ಕರಿತೀವಿ. ಇದನ್ನು ಪೂಜೆಗೆ ಬಳಸಬಹುದು. ಅಂದರೆ ನಮ್ಮ ಏನು ತುಳಸಿ ಕಟ್ಟೆ ಅಂತ ಹೇಳಿ ಏನು ಮಾಡ್ತೀವಿ ಅದರಲ್ಲಿ ನೆಟ್ಟು ಪೂಜಿಸಬಹುದು. ಇದು ಕೂಡ ಶ್ರೇಷ್ಠನೇ, ಶ್ರೇಷ್ಠ ಅಲ್ಲ ಅಂತೇನಿಲ್ಲ, ತುಳಸಿ ಅಂತ ಅಂದ್ರೇ ಶ್ರೇಷ್ಠ. ಸೊ ಇದೆರಡು ಜಾತಿಯ ತುಳಸಿಯನ್ನು ಸಹ ಬೆಳೆಸಬಹುದು ಪೂಜೆಗೆ. ಓಕೆನಾ. ನಂತರ ಬರೋದು ನೆಕ್ಸ್ಟು ಈ ತುಳಸಿಗೆ ನಾವು ಏನು ಪೂಜೆಗೆ ಅಂತ ಹೇಳಿ ನಟ್ಟಿರ್ತೀವಲ್ಲ, ಈ ತುಳಸಿಗೆ ಬೂದಿ ರೋಗ ಅಂತ ಹೇಳಿ ಬರುತ್ತೆ. ಮೇಯ್ನಾಗಿ ಇದರಲ್ಲಿ ಬಿಸಿಲು ಕೊರತೆ ಇತ್ತು, ನೀವು ಮನೆ ಒಳಗಡೆ ಏನಾದರೂ ಮನೆ ಮುಂದೆ ನಟ್ಟಿರ್ತೀವಿ, ಅಲ್ಲಿ ಬಿಸಿಲು ಬೀಳೋದಿಲ್ಲ ಅಂತಂದರೆ ಮೇಯ್ನಾಗಿ ಬರುವಂತಹ ಸಮಸ್ಯೆ ಅಂದರೆ ಈ ಬೂದಿ ರೋಗ. ಇದಕ್ಕೆ ಪರಿಹಾರವನ್ನು, ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಪ್ರಾಕ್ಟಿಕಲ್ ಪರಿಹಾರವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ತುಳಸಿ ಗಿಡದಲ್ಲಿ ಈ ಥರದ ಬೀಜಗಳಾಗುತ್ತೆ, ಹೂವಾಗಿ ಬೀಜಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಕಟ್ ಮಾಡಬಹುದಾ, ಮಾಡಬಾರ್ದಾ, ಹೇಗೆ ಅನ್ನೋದು ತುಂಬ ಜನದ ಪ್ರಶ್ನೆ ಇದೆ. ಕಟ್ ಮಾಡಿದ್ರು ಕತ್ರಿನಲ್ಲಿ ಕಟ್ ಮಾಡಬಹುದಾ ಅಥವಾ ಕೈಯಲ್ಲಿ ಕಟ್ ಮಾಡಬಹುದಾ, ಬೇಡವಾ ಅಂತ ಹೇಳಿ. ಇದಕ್ಕೆ ಪರಿಹಾರ ಏನು ಅಂತ ಅಂದರೆ, ಮುಖ್ಯವಾಗಿ ನಾವು ಪೂಜಿಸುವಂತಹ ತುಳಸಿಗೆ ಕತ್ತರಿ ಅಥವಾ ಕತ್ತಿ ಈ ಥರದ ಆಯುಧಗಳನ್ನು ಬಳಸಬಾರ್ದು. ಏನಿದ್ರೂ ಕೈನಲ್ಲಿ ಕಟ್ ಮಾಡಬಹುದು. ಅದರಲ್ಲೂ ಶನಿವಾರ, ಸೋಮವಾರ, ಗುರುವಾರ ಈ ದಿನಗಳಲ್ಲಿ ಕಟ್ ಮಾಡಬೇಡಿ. ಭಾನುವಾರದಂದು ಮಾಡಬಹುದು. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನ ಎಲ್ಲ ಕಟ್ ಮಾಡಬೇಡಿ. ಅದನ್ನು ಏನಂದರೆ ಉಗುರಿನಿಂದ ಅಲ್ಲ, ನೋಡಿ, ಎರಡು ಬೆರಳುಗಳ ಮಧ್ಯೆ ಹೀಗೆ ಕೈನ ಇಟ್ಕೊಂಡು ಬೆರಳುಗಳಿಂದನೇ ಹೀಗೆ ಬಗ್ಸಿ ಅದನ್ನು ತೆಗಿಬೇಕು. ಉಗುರಿನಿಂದ ಅಲ್ಲ. ಅಥವಾ ಕತ್ತಿ ಈ ಥರ ಯಾವುದೇ ಆಯುಧಗಳನ್ನು ಸಹ ಬಳಸಬಾರದು. ಬೆರಳಿನಿಂದನೇ ಹೂವನ್ನು ಕಟ್ ಮಾಡಬೇಕು. ಅದನ್ನು ಕಟ್ ಮಾಡ್ತಾ ಇದ್ದರೆ ಮಾತ್ರ ಗಿಡ ಬುಷಿಯಾಗಿ ಬೆಳೆಯುತ್ತೆ, ಪೊದೆ ಥರ ಚೆಂದ ಬೆಳೆಯುತ್ತೆ ಕವಲೊಡೆದು. ಇಲ್ಲ ಅಂತಂದರೆ ಒಂದೇ ಕಡ್ಡಿ ಥರ ಹೋಗುತ್ತೆ. ಸೊ ಇದನ್ನು ಕಟ್ ಮಾಡಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಹೀಗೆ ಕಟ್ ಮಾಡಿದಂತಹ ಬೀಜನ ಎಸಿಬೇಡಿ. ಅದನ್ನು ಎಲ್ಲಿ ನಿಮಗೆ ಜಾಗ ಇರುತ್ತೆ, ಸ್ವಲ್ಪ ಜಾಗ ಇದ್ರೂ ಸಹ ಅಲ್ಲಿ ಆ ಬೀಜನ ಹಾಕ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೆ ತುಳಸಿ ಗಿಡ ಬೇಕಾದಾಗ ಅದರಿಂದನೇ ನೀವು ತುಳಸಿ ಗಿಡವನ್ನು ಬಳಸ್ಕೊಳ್ಬಹುದು. ಆಚೆ ನರ್ಸರಿಯಿಂದ ತರಬೇಕಾಗಿರುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಯಾವಾಗಲೂ ಅಷ್ಟೇ ಈ ರೀತಿಯ ತುಳಸಿ ಕದರು ಅಂತ ಹೇಳ್ತಾರೆ ಅಥವಾ ಸೀಡ್ಸ್ ಏನಿರುತ್ತೆ, ಇದನ್ನು ಸ್ವಲ್ಪ ಜಾಗ ಇರೋಲ್ಲಿ ಹಾಕ್ಕೊಂಡು ಹೊಸ ಗಿಡವನ್ನು ಬೆಳೆಸಿ ಇಟ್ಕೊಂಡಿರಿ. ಸೊ ಈ ಮಧ್ಯದಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆಯ ಫ್ರಂಟಲ್ಲಿ ಇರುವಂತಹ ಫೌಂಟೈನ್. ಇದನ್ನು ನಾವು ಕೈಯಲ್ಲೇ ನಾವೇ ಖುದ್ದಾಗಿ ರೆಡಿ ಮಾಡಿರೋದು, ನನ್ನ ಹಸ್ಬೆಂಡ್ ರೆಡಿ ಮಾಡಿರೋದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಹಳ್ಳಿಯಿಂದ ಕಲ್ಲನ್ನು ತಂದುಬಿಟ್ಟು, ಅಂದರೆ ಊರಿಂದ ಕಲ್ಲನ್ನು ತಂದು ಅದರಿಂದ ಇದನ್ನು ರೆಡಿ ಮಾಡಿರೋದು ಫೌಂಟೈನ್. ಇದು ಗುಹೆ ಒಳಗಡೆ ಬುದ್ಧ ಕೂತು ಧ್ಯಾನ ಮಾಡುವಂತಹ ಒಂದು ಥೀಮಲ್ಲಿ ರೆಡಿ ಮಾಡಿರೋದು. ಸೊ ಹೀಗೆ ಅದರ ಔಟ್ಲುಕ್ ಇದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ. ಓಕೆ ಸ್ನೇಹಿತರೆ, ಮತ್ತೆ ಟಾಪಿಕ್ಕಿಗೆ ಬರೋಣ. ಈ ರೀತಿಯ ಮುಖ್ಯವಾಗಿ ಪೌಡ್ರಿ ಮಿಲ್ಡ್ಯೂ ಅಂತ ಅಂದರೆ ಬೂದಿ ರೋಗಕ್ಕೆ ಏನು ಪರಿಹಾರ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇ ಗೊಬ್ಬರ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಮನೇಲಿರುವಂತಹ ಈ ತುಳಸಿ ಗಿಡಕ್ಕೆ, ಇದು ಇಂಡೋರಲ್ಲಿರೋದು, ಬೆಳಿಗ್ಗೆ
ಒಂದು ಗಂಟೆ ಬಿಸಿಲು ಬಿದ್ದರೆ ಹೆಚ್ಚು ಅಷ್ಟೇ. ಸೊ ಹಾಗಾಗಿ ಇದಕ್ಕೆ ಈ ಬೂದಿ ರೋಗ ತುಂಬ ಜಾಸ್ತಿ ಬಂದಿದೆ. ಸೊ ನಾನು ಇದನ್ನು ಯಾವ ರೀತಿ ಕೇರ್ ಮಾಡ್ತೀನಿ ಆ್ಯಂಡ್ ಗಿಡ ರಿಕವರ್ ಆಗಿರೋದನ್ನು ಸಹ ನಿಮ್ಮ ಜೊತೆ ತೋರಿಸ್ತೀನಿ. ನೋಡಿ, ಮಣ್ಣು ಈ ರೀತಿಯಾಗಿದೆ. ನಾನು ಇಂಡೋರಲ್ಲಿ ಗಿಡ ಇರೋದ್ರಿಂದ ಸಾಧ್ಯ ಆದಷ್ಟು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ತೀನಿ. ಆದ್ರೂ ಸಹ ಈ ಬೂದಿ ರೋಗ ಬಂದಿದೆ. ಅದರಲ್ಲೂ ಚಳಿಗಾಲದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ಜಾಸ್ತಿನೇ ಇರುತ್ತೆ. ಸೊ ಬುಡದಲ್ಲಿ ಬಿದ್ದಿದಂತಹ ಬೇರೆ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಕ್ಲೀನಾಗಿಯೇ ಇಡಬೇಕು. ಹಾಗೆ ಕ್ಲೀನ್ ಮಾಡಿ ಇಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗೋದು ಕಡಿಮೆ ಆಗುತ್ತೆ. ನಂತರ ಅದರ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಗೊಬ್ಬರ, ನೀರು ಹಾಗೆ ಬೂದಿ ರೋಗಕ್ಕೆ ಪರಿಹಾರವನ್ನು ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಇಂಡೋರಲ್ಲಿ ಅಂದರೆ ಸೂರ್ಯನ ಬಿಸಿಲು ಬೀಳದಿತಿ ಇದ್ದರೆ ತುಳಸಿ ಗಿಡವನ್ನು ಹೇಗೆ ಹೆಲ್ದಿಯಾಗಿ ಬೆಳೆಸಬೇಕು ಅನ್ನೋದಕ್ಕೆ ಒಂದು 3 ರೀತಿಯ ಟ್ರಿಕ್ಸನ್ನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಆಗುತ್ತೆ, ನೀವು ಯಾವುದು ಮಾಡಬಹುದು ಅದನ್ನು ನೀವು ಬಳಸ್ಕೊಳ್ಬಹುದು. ಸೊ ಆ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ನಿಮ್ಮ ತುಳಸಿ ಗಿಡ ಇದೇ ಥರ ಬಿಸಿಲು ಕಡಿಮೆ ಇರುವ ಪ್ರದೇಶದಲ್ಲಿದ್ದರೆ ಸ್ವಲ್ಪ ಬುಡದ ಮಣ್ಣನ್ನು ಹೈಟ್ ಮಾಡಿಡಿ. ಆವಾಗ ನೀವು ಹಾಕಿದಂತಹ ನೀರು ಜಾಸ್ತಿ ಗಿಡದ ಬುಡದಲ್ಲೇ ನಿಂತಿರೋದಿಲ್ಲ. ಸುತ್ತಲೂ ತೇವಾಂಶ ಇರೋದನ್ನು ಬೇರು ಹೀರ್ಕೊಳ್ಳುತ್ತೆ. ಆದರೆ ಗಿಡದ ಬುಡದಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳೋದಿಲ್ಲ. ಸುತ್ತ ಸ್ವಲ್ಪ ಡೌನ್ ಮಾಡಿ ಗಿಡದ ಬುಡವನ್ನು ಹೈಟಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಇಡಿ. ಇದಾದ ನಂತರ ನಾನು ಇದಕ್ಕೆ ವರ್ಮಿ ಕಂಪೋಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇರುವಂತಹ ಪಾಟ್ ಸೈಜ್ ಮೇಲೆ ಎಷ್ಟು ಮಣ್ಣನ್ನು ಅದು ಹಿಡಿಯುತ್ತೆ ಅನ್ನೋದ್ರ ಮೇಲೆ ನೀವು ಗೊಬ್ಬರವನ್ನು ಹಾಕಿ. ನಾನಿಲ್ಲಿ ಸುಮಾರು 1-2 ಮುಷ್ಟಿಯಷ್ಟು ಗೊಬ್ಬರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ತುಳಸಿ ಗಿಡ ಏನಿದೆ ಸ್ವಲ್ಪ ದೊಡ್ಡದೇ ಇದೆ, ಹಾಗೆ ಪಾಟ್ ಸೈಜ್ ಕೂಡ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಮಣ್ಣಿರೋದ್ರಿಂದ ನಾನು ಸ್ವಲ್ಪ ಗೊಬ್ಬರವನ್ನು ಜಾಸ್ತಿ ಹಾಕಿದ್ದೀನಿ. ಗಿಡದ ಬುಡಕ್ಕೆ ಜಾಸ್ತಿ ಗೊಬ್ಬರವನ್ನು ಹಾಕಿಬಿಡಿ. ಸುತ್ತಲೂ ಹಾಕಿ ಬೇರುಗಳಿಂದ ಗೊಬ್ಬರವನ್ನು ಹೀರ್ಕೊಳ್ಳುತ್ತೆ. ಹಳೆ ಮಣ್ಣನ್ನು ಸ್ವಲ್ಪ ತೆಗೆದು ಗೊಬ್ಬರ ಹಾಕಿ ಮತ್ತೆ ಅದಕ್ಕೆ ಹೊಸ ಮಣ್ಣನ್ನು ಹಾಕ್ತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ಗಿಡಕ್ಕೆ ಹೊಸ ಚಿಗುರು ಬರೋದಕ್ಕೆ ಪ್ರಚೋದನೆಯನ್ನು ಕೊಡುತ್ತೆ. ಹೊಸ ಮಣ್ಣಿನಲ್ಲಿರುವ ಪೋಷಕಾಂಶ ಜೊತೆಗೆ ಗೊಬ್ಬರದಲ್ಲಿರೋ ಪೋಷಕಾಂಶಗಳನ್ನು ಗಿಡ ಹೀರ್ಕೊಂಡು ಹೊಸ ಚಿಗುರು ಬರೋದಕ್ಕೆ ಪ್ರಚೋದನೆಯನ್ನು ಕೊಟ್ಟ ಹಾಗೆ ಆಗುತ್ತೆ. ಆಲ್ರೆಡಿ ನಮ್ಮ ಗಿಡಕ್ಕೆ ಈಗ ಬೂದಿ ರೋಗ ಬಂದಿದ್ದು ಅದು ಇನ್ಫೆಕ್ಟ್ ಆಗಿರೋದ್ರಿಂದ ನಾವು ಈ ರೀತಿ ಮಾಡೋದ್ರಿಂದ, ಆರೈಕೆ ಮಾಡೋದ್ರಿಂದ ಗಿಡ ಹೊಸ ಚಿಗುರು ಬರೋದಕ್ಕೆ ಪ್ರಚೋದನೆಗೆ ಒಳಗಾಗುತ್ತೆ. ಓಕೆ, ನೆಕ್ಸ್ಟು ಈ ಯಾವುದೇ ಗೊಬ್ಬರವನ್ನು ಕೊಟ್ಟ ನಂತರ ನೀವು ಇದಕ್ಕೆ ನೀರನ್ನು ಚೆನ್ನಾಗಿ ಕೊಡಬೇಕು. ಗಿಡದ ಎಲೆ ಯಾವಾಗಲೂ ಹಸಿರಾಗಿರಬೇಕು ಅಂತ ಅಂದರೆ ನೈಟ್ರೋಜನ್ ರಿಚ್ ಇರುವಂತಹ ಗೊಬ್ಬರವನ್ನು ಜಾಸ್ತಿ ಕೊಡಬೇಕು. ಸೊ ಇದಾದಮೇಲೆ ಹೊಸ ಮಣ್ಣನ್ನು ಸ್ವಲ್ಪ ಆ್ಯಡ್ ಮಾಡಿ. ಯಾವಾಗಲೂ ಅಷ್ಟೇ, ನಾವು ಯಾವ ಗಿಡವನ್ನು ಪದೇ ಪದೇ ರೀಪಾಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ತೆಗೆದು ಗೊಬ್ಬರ ಹಾಕಿ ಮತ್ತೆ ಹೊಸ ಮಣ್ಣನ್ನು ಆ್ಯಡ್ ಮಾಡಬೇಕು. ಆವಾಗ ಕೆಳಗಿರುವ ಮಣ್ಣಿಗೂ ಕೂಡ ಪೋಷಕಾಂಶ ದೊರೆತು ಪೂರ್ತಿ ಮಣ್ಣು ಫಲವತ್ತತೆ ಆಗುತ್ತೆ. ಯಾವುದೇ ಗಿಡಕ್ಕಾದ್ರೂ ಗೊಬ್ಬರ ಕೊಟ್ಟ ನಂತರ ನೀರು ಕೊಡೋದನ್ನು ಮರಿಬೇಡಿ. ಸೊ ಇದಾದಮೇಲೆ ಇವಾಗ ನಾವು ಪೌಡ್ರಿ ಮಿಲ್ಡ್ಯೂ ಏನಿತ್ತಲ್ಲ ಅದಕ್ಕೆ ಪರಿಹಾರವನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಸ್ಪ್ರೇ ಬಾಟಲಲ್ಲಿ 1 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀಮ್ ಆಯಿಲನ್ನು ತೊಗೊಳ್ತಾ ಇದ್ದೀನಿ. ನಮ್ಮ ಗಿಡ ಸ್ವಲ್ಪ ಇಂಡೋರಲ್ಲಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ನೀಮ್ ಆಯಿಲನ್ನ ಬಳಸ್ತಾ ಇಲ್ಲ. ನೀಮ್ ಆಯಿಲ್ ಜಾಸ್ತಿ ಆದರೆ ಎಲೆಗಳೆಲ್ಲ ಉದುರಿ ಹೋಗುತ್ತೆ. ಯಾವಾಗಲೂ ನೀಮ್ ಆಯಿಲನ್ನು ಬಳಸೋದಕ್ಕೂ ಮುಂಚೆ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಿಕೊಂಡು ಆಯಿಲನ್ನು ತಗೊಳ್ಳಿ. ನಾನು ಕೇವಲ 3 ml ಮಾತ್ರ ನೀಮ್ ಆಯಿಲನ್ನು ತಗೊಳ್ತೀನಿ. ಔಟ್ಡೋರಲ್ಲಿ ಇರುವಂತಹ ಗಿಡಗಳಿಗೆ 5 ml ನೀಮ್ ಆಯಿಲನ್ನ ತಗೊಳ್ತೀವಿ 1 ಲೀಟರ್ಗೆ. ಇದು ಇಂಡೋರಲ್ಲಿ ಇರೋದ್ರಿಂದ 3 ml ತಗೊಂಡಿದ್ದೀನಿ. ಇನ್ನೊಂದು ಬರುತ್ತೆ ಸಮಸ್ಯೆ ಎಲ್ಲರಿಗೂ ಏನು ಅಂತಂದರೆ, ನೀಮ್ ಆಯಿಲನ್ನು ನೀರಿನ ಜೊತೆ ಹಾಕಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗೋದೇ ಇಲ್ಲ. ನಾನು ಬೂದಿ ರೋಗಕ್ಕೆ ಇದನ್ನೇ ಬಳಸೋದು. ಯಾವಾಗಲೂ ಸಹ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಈ ನೀಮ್ ಆಯಿಲು ನೀರಿನ ಜೊತೆ ಬೆರಿಲೇ ಇಲ್ಲ ನೋಡಿ. ಇದು ಬೆರಿಬೇಕು ಅಂತ ಅಂದರೆ ಒಂದು 3-4 ಡ್ರಾಪು ಈ ಹ್ಯಾಂಡ್ ವಾಶನ್ನು ಬಳಸಬೇಕು. ಹ್ಯಾಂಡ್ ವಾಶನ್ನು ಬಳಸಿ ಲಿಕ್ವಿಡ್ ಡಿಟರ್ಜೆಂಟನ್ನು ಬಳಸಬೇಡಿ. ಬಟ್ಟೆ ತೊಳೆಯೋದಕ್ಕೆ ಬರುತ್ತಲ್ಲ ಲಿಕ್ವಿಡ್ ಡಿಟರ್ಜೆಂಟ್, ಅದನ್ನು ಬಳಸಬೇಡಿ. ಬ್ಲೀಚಿಂಗ್ ಏಜೆಂಟ್ ಇರುತ್ತೆ, ಅಂದರೆ ಬ್ಲೀಚ್ ಇರುತ್ತೆ, ಅದರಿಂದ ಗಿಡದ ಎಲೆಗಳು ಸುಟ್ಟು ಹೋಗುತ್ತೆ. ಹಾಗಾಗಿ ಲಿಕ್ವಿಡ್ ಡಿಟರ್ಜೆಂಟನ್ನು ಬಳಸಬೇಡಿ. ಹ್ಯಾಂಡ್ ವಾಶು ಒಂದು 3-4 ಹನಿನ ಬಳಸಿ ಆನಂತರ ಚೆನ್ನಾಗಿ ಶೇಕ್ ಮಾಡಿ. ಹೀಗೆ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ನೀಮ್ ಆಯಿಲು ನೀರಿನ ಜೊತೆ ಚೆನ್ನಾಗಿ ಬೆರೆಯುತ್ತೆ.
ಹ್ಯಾಂಡ್ ವಾಶನ್ನು ಬಳಸೋದ್ರಿಂದ ಈ ರೀತಿ ಮಿಕ್ಸ್ ಆಗೋದು ಒಂದು ಬೆನಿಫಿಟ್ ಆದರೆ ಅದ್ರ ಜೊತೆಗೆ ಬೂದಿ ಏನಿದೆ, ಗಿಡದ ಎಲೆ ಮೇಲಿರುವಂತಹ ಬೂದಿ ಏನಿದೆ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ. ಸೊ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡುವಾಗ ಎಲೆಯ ಹಿಂದೆ ಮುಂದೆ ಎಲ್ಲ ಕಡೆ ನೀಟಾಗಿ ಹಿಡಿದ್ಬಿಟ್ಟು ಸ್ಪ್ರೇ ಮಾಡಿ. ಇದು ಒಂದು ಸರ್ತಿ ವಾಶ್ ಮಾಡಿದಾಗ ಕಮ್ಮಿ ಆದರೆ ಆಯಿತು. ಹೀಗೆ ಕಮ್ಮಿ ಆಗಲಿಲ್ಲ ಅಂತಂದರೆ ಒಂದು 7 ಡೇಸ್ ಗ್ಯಾಪಲ್ಲಿ ಇನ್ನೊಂದು ಸರ್ತಿ ಮತ್ತೆ ಸ್ಪ್ರೇ ಮಾಡಿ. ಹೀಗೆ ಸ್ಪ್ರೇ ಮಾಡಿದಾಗ ಇದು ಚೆನ್ನಾಗಿ ರಿಕವರ್ ಆಗುತ್ತೆ. ಇದಾದ ನಂತರ ಇದಕ್ಕೆ ಇನ್ನೊಂದು ಪರಿಹಾರವೂ ಕೂಡ ಇದೆ. ಈ ಎಲೆಗಳು ಚೆನ್ನಾಗಿ ಗ್ರೀನಿಶ್ ಆಗಿ ಚೆನ್ನಾಗಿ ಬೆಳಿಬೇಕು, ಇಂಡೋರಲ್ಲಿ ಇದ್ರೂ ಸಹ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ಅದಕ್ಕೆ ಆನ್ಲೈನಲ್ಲಿ ಎಪ್ಸಮ್ ಸಾಲ್ಟ್ ಅಂತ ಸಿಗತ್ತೆ, ಲೋಕಲ್ ನರ್ಸರಿನಲ್ಲಿ ಕೂಡ ಸಿಗುತ್ತೆ, ಮೆಗ್ನೀಷಿಯಮ್ ಸಲ್ಫೇಟ್. ಇದನ್ನು 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಿ ಮಂತ್ಲಿ ಒನ್ಸು ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಗ್ರೀನಾಗಿ ಹೆಲ್ದಿಯಾಗಿ ಇರುತ್ತೆ. ಓಕೆ, ಒಂದು ಕ್ವಿಕ್ ರೀಕ್ಯಾಪ್ ಬಂದುಬಿಟ್ಟು ನಾನು 15 ಡೇಸ್ ಆದಮೇಲೆ ಗಿಡ ಹೇಗಿದೆ, 1 ಮಂತ್ ಆದಮೇಲೆ ಹೇಗೆ ರಿಕವರ್ ಆಯಿತು ಅನ್ನೋದನ್ನು ತೋರಿಸ್ತೀನಿ. ಗಿಡಕ್ಕೆ ಇಂಡೋರಲ್ಲಿ ಇದ್ದರೆ ಸ್ವಲ್ಪ ನೀರನ್ನು ಕಡಿಮೆ ಕೊಡಿ, ಗೊಬ್ಬರವಾಗಿ ವರ್ಮಿ ಕಂಪೋಸ್ಟನ್ನು ಕೊಡಬಹುದು. ಪೌಡ್ರಿ ಮಿಲ್ಡಿವ್ ಇದ್ದರೆ ಅದಕ್ಕೆ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ, ಮೇಲಿನ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಆಗಾಗ ಆ್ಯಡ್ ಮಾಡ್ತಾ ಇರಿ. ಎಲೆಗಳು ಹೆಲ್ದಿಯಾಗಿರೋದಕ್ಕೆ ಎಪ್ಸಮ್ ಸಾಲ್ಟ್ ನೀರನ್ನು ಸ್ಪ್ರೇ ಮಾಡಬಹುದು. ನೋಡಿ, ಇದು 15 ದಿನಗಳ ನಂತರದ ಅಪ್ಡೇಟ್. ಎಲ್ಲೆಲ್ಲಿ ಪ್ರೂನ್ ಮಾಡಿದ್ವಿ ಅಲ್ಲಿಂದ ಮತ್ತೆ ಹೊಸ ಚಿಗುರುಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬಿಸಿಲು ಇರೋ ಕಡೆ ಹೇಗೆ ಬೆಂಡಾಗಿ ಗಿಡ ವಾಲ್ಕೊಂಡಿದೆ ನೋಡಿ. ಬಿಸಿಲು, ಎಳೆ ಬಿಸಿಲು, ಬೆಳಗಿನ ಬಿಸಿಲು ಮಾತ್ರ ಬೀಳೋದು, ಆ ಕಡೆ ಹೇಗೆ ಗಿಡ ಬೆಂಡಾಗಿ ವಾಲ್ಕೊಂಡಿದೆ ನೋಡಿ. ಸುಮಾರು 1.5-2 ತಿಂಗಳ ನಂತರ ಹೊಸ ಕೊಂಬೆಗಳು ಬಂದು, ಹೊಸ ಚಿಗುರುಗಳು ಬಂದು ಅದು ಬೆಳೆದಿದೆ. ಸೊ ಒಣಗಿರುವಂತಹ ಹಳೆ ಕೊಂಬೆಗಳನ್ನು ನಾನು ತೆಗೆದಿದ್ದೀನಿ, ಹೊಸ ಚಿಗುರುಗಳು ಮಾತ್ರ ಇಲ್ಲಿ ಬೆಳೆಯೋದಕ್ಕೆ ಬಿಟ್ಕೊಂಡಿದ್ದೀನಿ. ಸೊ ಎಲೆಗಳು ದೊಡ್ಡದಾಗಿ ಹೆಲ್ದಿಯಾಗಿದೆ. ಯಾವುದು ಡೆಡ್ ಬ್ರಾಂಚಸ್ ಇರುತ್ತೆ ಅಂದರೆ ಒಣಗಿ ಹೋಗಿರುವಂತಹ ಬ್ರಾಂಚಸ್ ಇದೆ, ಅದನ್ನು ತೆಗೆದಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನೋಡಿ ಹೇಗೆ ಮತ್ತೆ ಬಿಸಿಲಿರುವ ಕಡೆ ಹೊಸ ಬ್ರಾಂಚಸ್ ಕೂಡ ಬಿಸಿಲಿರುವ ಕಡೆ ಮುಂದೆನೇ ಚಾಚಿದೆ ಅಂತ ಹೇಳಿ. ಬಿಸಿಲು ಇರೋ ಕಡೆ ಬೆಂಡಾಗಿಬಿಟ್ಟು ಬಿಸಿಲು ಕಡೆಗೇ ಮುಂದೆ ಹೋಗಿದೆ ಗಿಡಗಳು. ಸೊ ಇಷ್ಟು ಬಿಸಿಲನ್ನು ಬಯಸುವಂತಹ ಈ ತುಳಸಿ ಗಿಡವನ್ನು ಬಿಸಿಲು ಇಲ್ಲದೇ ಯಾವ ರೀತಿ ಬೆಳೆಸಬಹುದು, ಅಥವಾ ನಿಮ್ಮ ಮನೆಯ ಎದುರು ಬಿಸಿಲು ತುಂಬ ಕಡಿಮೆ ಬೀಳ್ತಾ ಇದ್ದರೆ ಯಾವ ಟ್ರಿಕ್ಸನ್ನು ನೀವು ಯೂಸ್ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಒದಗಿಸಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್. ನಿಮ್ಮ ಮನೇಲಿ ಕೂಡ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀಲಿ, ನಿಮ್ಮ ಗಾರ್ಡನ್ನು ಯಾವಾಗಲೂ ಹೆಲ್ದಿಯಾಗಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.